ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಸದ ಹೆಸರಿನಲ್ಲಿ ರಾಜ್ಯದಲ್ಲಿ 36,000 ಕೋಟಿ ರೂಪಾಯಿ ಲೂಟಿಯಾಗಿದೆ ಅಂತ ಆರ್ ಅಶೋಕ್ ಅವರು ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಾತ್ರವಲ್ಲ, ದಾಖಲೆಯನ್ನು ಸಹ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೌದು, ಕಸದ ಹೆಸರಿನಲ್ಲಿ 36,000 ಕೋಟಿ ಲೂಟಿಯಾಗಿದೆ. ದೇಶದಲ್ಲೇ ದೊಡ್ಡ ಹಗರಣ ರಾಜ್ಯದಲ್ಲಿ ನಡೆದಿದೆ. ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ ಆರ್ ಅಶೋಕ್. ಕಸದ ಹೆಸರಲ್ಲಿ ಲೂಟಿ ಹೊಡೆದಿರುವಂಥ ದಾಖಲೆ ಅದು. ದೆಹಲಿ ಮೂಲದ ಕಂಪನಿಯಿಂದ ದೊಡ್ಡ ಹಗರಣ ನಡೆದಿದೆ. ಇದರಲ್ಲಿ ಹೈಕಮಾಂಡ್ ಸಂಪೂರ್ಣ ಭಾಗಿಯಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ದಾಖಲೆಗಳನ್ನು ಈ ಸಂದರ್ಭದಲ್ಲಿ ಒದಗಿಸಿದ್ದಾರೆ. ಅಂದರೆ ಕಸದ ವಿಲೇವಾರಿ ಹಣ ಎಷ್ಟಾಗುತ್ತೆ ಅಂತ ನೋಡೋದಾದರೆ 1,344 ಕೋಟಿ ಪ್ರತಿ ವರ್ಷ ವೆಚ್ಚ. ಸಂಗ್ರಹಣೆ ಸಾಗಣೆ ವೆಚ್ಚ 514 ಕೋಟಿ. ಸಂಸ್ಕರಣೆ ವಿಲೇವಾರಿ 380 ಕೋಟಿ. 11,000 ಕೋಟಿ ಪೌರ ಕಾರ್ಮಿಕರಿಗೆ ವಾರ್ಷಿಕವಾಗಿ 444 ಕೋಟಿ ವೇತನವನ್ನು ಕೊಡ್ತಾರೆ. ಇದೆಲ್ಲ ಸೇರಿದ್ರೆ ಅಂದರೆ ಒಟ್ಟಾರೆ ನಾವು ನೋಡ್ತಾ ಹೋಗೋದಾದರೆ 1,344 ಕೋಟಿ ಕಸದ ವಿಲೇವಾರಿಗೆ ಅಂತಲೇ ಆಗುತ್ತೆ. ಅಂದರೆ ಸಂಪೂರ್ಣ ಖರ್ಚು ವೆಚ್ಚವನ್ನು ಆರ್ ಅಶೋಕ್ ಅವರು ಉಲ್ಲೇಖ ಮಾಡಿರೋದು. 16 ವರ್ಷಗಳಿಂದ ಇದೇ ಸಿಸ್ಟಮ್ ನಡೀತಾ ಇದೆ. ಆಗಲೇ ಉಲ್ಲೇಖ ಮಾಡಿದ ಹಾಗೆ ಸಂಗ್ರಹಣೆ ಸಾಗಾಣಿಕೆ ವೆಚ್ಚ 514 ಕೋಟಿ, ಸಂಸ್ಕರಣೆ ವಿಲೇವಾರಿಗೆ 380 ಕೋಟಿ ಮತ್ತು ವೇತನ ಅಂತ ಹೇಳಿದ್ರೆ 444. ಅಪ್ರಾಕ್ಸಿಮೇಟ್ಲಿ 1,344 ಕೋಟಿ ವೆಚ್ಚ ಆಗುತ್ತೆ ಅನ್ನೋದಾದರೆ, ಈಗ ದೆಹಲಿ ಮೂಲದ ಕಂಪನಿಯಿಂದ ಏನೇನು ಅನ್ಯಾಯ ಆಗಿದೆ ಅನ್ನೋದು ಬಯಲಿಗೆ ಬರಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ. ಈ ಕಸದ ದೊಡ್ಡ ಹಗರಣ ಇವತ್ತು ಬಯಲಿಗೆ ಬರ್ತಾ ಇದೆ. ಈಗಾಗಲೇ ಬೆಂಗಳೂರು ಜನಗಳ ಮೇಲೆ ಕಸದ ತೆರಿಗೆ ಹಾಕಿದ್ದಾರೆ, ಅದರ ಜೊತೆ ಸೆಸ್ಗಳನ್ನು ಹಾಕ್ತಾ ಇದ್ದಾರೆ. ಮತ್ತು ಈಗ ಕೊಡ್ತಾ ಇರೋ ಬಲಾಢ್ಯ ಕಂಪನಿಗಳು, ಮೊದಲೆಲ್ಲ ಇಲ್ಲಿ ಕಸ ಗುಡಿಸ್ತಾ ಇದ್ದವರು, ಟಿಪ್ಪರ್ ತೆಗಿತಾ ಇದ್ದವರು, ತಗೊಂಡೋಗಿ ಸಾಗಾಣಿಕೆ ಮಾಡ್ತಾ ಇದ್ದವರು, ಅಲ್ಲಿ ನಡೆಸ್ತಾ ಇದ್ದವರು, ಸಂಸ್ಕರಣೆ ಮಾಡ್ತಾ ಇದ್ದವರು ಎಲ್ಲ ಕರ್ನಾಟಕದವರು, ಆಲ್ಮೋಸ್ಟ್ ಆಲ್ ಕರ್ನಾಟಕದವರು. ನಮ್ಮ ಜನಕ್ಕೆಲ್ಲ ಕರ್ನಾಟಕದ ಜನಕ್ಕೆ ಸಿಕ್ಕಿತ್ತು. ಈಗ ಒಂದೇ ಒಂದು ಸರಿ ಈ ಹಗರಣ 36,000 ಕೋಟಿಯಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ತೊಗೊಂಡಿದ್ದಾರೆ. ಇದು 10,000 crore ಕಿಕ್ ಬ್ಯಾಕ್ ತಗೊಂಡಿರೋ ಅಂಥ ದೊಡ್ಡ ಹಗರಣ ಇದು. ಯಾವ ಮನೆ ಆಳನೂ ಕೂಡ ಬುದ್ಧಿ ಇರೋನು, ಜ್ಞಾನ ಇರೋನು, ಅವ್ರ ಸರ್ಕಾರದ ಅವಧಿ ಏನಿರ್ತದೆ ಅಲ್ಲಿಗೆ ಟೆಂಡರ್ ಮಾಡ್ತಾನೆ. ಪ್ರತಿ ವರ್ಷ ಕಾರ್ಪೊರೇಷನಲ್ಲಿ ಏನು ಟೆಂಡರ್ ಮಾಡ್ತಾಯಿದ್ರು, 1 ವರ್ಷಕ್ಕೆ ಟೆಂಡರ್ ಮಾಡ್ತಾಯಿದ್ರು. ಅಮ್ಮಮ್ಮ ಅಂದರೆ 2 ವರ್ಷ, 2 years. ಇವ್ರೇನು ಮಾಡಿದ್ದಾರೆ, 30 ವರ್ಷದ ಟೆಂಡರ್, ಮುಂದಿನ 30 ಒಂದು ಜನ್ರೇಷನ್. ನಾನು ಇರಲ್ಲ, DKನೂ ಇರಲ್ಲ, ಸಿದ್ದರಾಮಯ್ಯನವರು ಇರಲ್ಲ, ನನಗನ್ಸ್ತತೆ ಭಾಳ ಜನ ಇರೋದೇ ಇಲ್ಲ ಇಲ್ಲಿ. ಇನ್ನು 30 ವರ್ಷಕ್ಕೆ ಏನಾಯಣ ಸಮಯ ಇರ್ತೀರಾ? ಈ ಪದ್ಧತಿ ಸಾಧ್ಯವೇ ಇಲ್ಲ. ಆಮೇಲೆ ಇನ್ನೊಂದು ಅಡಿಷನ್ ಅಂದರೆ ಪ್ಲಸ್ 35 ವರ್ಷ, ಅಂದರೆ 65 ವರ್ಷದ ಟೆಂಡರ್ ಇದು. ಈ ಕಸದ ದೊಡ್ಡ ಹಗರಣ ಇವತ್ತು ಬಯಲಿಗೆ ಬರ್ತಾ ಇದೆ. ಈಗಾಗಲೇ ಬೆಂಗಳೂರು ಜನಗಳ ಮೇಲೆ ಕಸದ ತೆರಿಗೆ ಹಾಕಿದ್ದಾರೆ, ಅದರ ಜೊತೆ ಸೆಸ್ಗಳನ್ನು ಹಾಕ್ತಾ ಇದ್ದಾರೆ. ಮತ್ತು ಈಗ ಕೊಡ್ತಾ ಇರೋ